ಯೂಟ್ಯೂಬ್ನವ್ರು ಒಂದು ಹೊಸ ಸೆಟ್ಟಿಂಗ್ ಬಿಟ್ಟಿದ್ದಾರೆ. ಆ ಸೆಟ್ಟಿಂಗ್ ಹೆಸರು ಏನೆಂದರೆ ಸಬ್ಸ್ಕ್ರೈಬರ್ ಓನ್ಲಿ ಕಮೆಂಟ್. ಅದನ್ನು ಹೇಗೆ ಎನೇಬಲ್ ಮಾಡೋದನ್ನು ಮೊದಲಿಗೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿ. ಅನಂತರ ಕಾಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಅನಂತರ ಆ ಸೆಟ್ಟಿಂಗ್ ಯಾವ ವಿಡಿಯೋಗೆ ಎನೇಬಲ್ ಮಾಡಬೇಕು ಅನ್ಕೊಂತೀರ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇದರ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅನಂತರ ಇದು ಶೋ ಮೋರ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಮೆಂಟ್ಸ್ ಆ್ಯಂಡ್ ಲೈಕ್ ಆ್ಯಂಡ್ ರಿಮಿಕ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಮೆಂಟ್ಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅನಂತರ ಇಲ್ಲಿ ಹೂ ಕ್ಯಾನ್ ಕಮೆಂಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅನಂತರ ಇಲ್ಲಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೆಂಬರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡಿ. ಅನಂತರ ಸೇವ್ ಮಾಡಿ. ಈ ಸೆಟ್ಟಿಂಗ್ ಎನೇಬಲ್ ಇದೆಯೇ ಇಲ್ಲವಾ ಅನ್ನೋದು ನಾನು ಚೆಕ್ ಮಾಡಿ ನೋಡುತ್ತೇನೆ. ಯೂಟ್ಯೂಬ್ನಲ್ಲಿ ಹೋಗಿ ನಾನು ನನ್ನ ಚಾನಲನ್ನು ಓಪನ್ ಮಾಡ್ತೀನಿ. ನಾನು ಆ ಸೆಟ್ಟಿಂಗ್ ಈ ವಿಡಿಯೋಗೆ ಮಾಡಿದ್ದೇನೆ. ಇಲ್ಲಿ ಕಮೆಂಟ್ ನೋ ಕಾಮೆಂಟ್ ಫಾರ್ ದಿಸ್ ವಿಡಿಯೋ ಅಂತ ಇದೆಯಲ್ಲ, ಈ ಥರ ಬೀಳ್ತಾ ಇದೆ ಆ ಸೆಟ್ಟಿಂಗ್ ಆನ್ ಮಾಡಿದ್ದಕ್ಕೆ. ಸಬ್ಸ್ಕ್ರೈಬ್ ಮಾಡ್ತೀನಿ, ವಿಡಿಯೋನ ಕ್ಲೋಸ್ ಮಾಡ್ತೀನಿ, ಮತ್ತೆ ಪ್ಲೇ ಮಾಡ್ತೀನಿ. ಈಗ ನೋಡಿ, ಕಮೆಂಟ್ ಮಾಡಲು ಆಪ್ಷನ್ ಬಂದಿದೆ. ನಾನು ಹಾಯ್ ಅಂತ ಕಮೆಂಟ್ ಮಾಡ್ತೀನಿ. ಈ ಸೆಟ್ಟಿಂಗ್ನ ಉಪಯೋಗ ಏನೆಂದರೆ, ನಿಮ್ಮ ವಿಡಿಯೋಗೆ ಹಾಗೆ ಡೈರೆಕ್ಟ್ ಕಮೆಂಟ್ ಮಾಡಲು ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಬೇಕು. ಹಾಗಾಗಿ ನಿಮಗೆ ಸಬ್ಸ್ಕ್ರೈಬರ್ ಹೆಚ್ಚಾಗ್ತಾರೆ. ಇದೇ ಥರದ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಸಿಗ್ತೀವಿ. ಧನ್ಯವಾದಗಳು.